ನೇರವಾಗಿ ಉತ್ತರ ಕನ್ನಡದ ಶಿರ್ಸಿಯಲ್ಲಿ ಮೋದಿ ಅವರು ಬಂದಿದ್ದಾರೆ. ಏನ್ ಮಾತನಾಡ್ತಾರೆ ಈಗ ಏನ್ ಅನ್ನುವಂಥದ್ದು ಕುತೂಹಲ ಎಲ್ಲರಲ್ಲೂ ಇದೆ. ನೇರವಾಗಿ ಅಲ್ಲಿಗೆ ಹೋಗೋಣ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶ ಕಂಡ ಅಪ್ರತಿಮ ಆಡಳಿತಗಾರ ಹಾಗೂ ದೇಶ ಸ್ವತಂತ್ರಗೊಂಡ ನಂತರ ಇಲ್ಲಿಯವರೆಗೆ ಕಾಂಗ್ರೆಸ್ಸಿನ ಎಲ್ಲಾ ಸರ್ಕಾರಗಳಲ್ಲಿಯೂ ಸಹಿತ ಒಂದೊಂದು ಹಗರಣಗಳ ನಡೆದು ಭ್ರಷ್ಟಾಚಾರದ ಸರ್ಕಾರವೇ ಅಂತ ಮನೆಯ ಮಾತಾಗಿದ್ರೆ, ಕಳೆದ 10 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತವನ್ನು ನಡೆಸಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ಒಂದು ಆಡಳಿತ ಇನ್ನೊಂದು ಆರ್ಥಿಕ ನೀತಿಯ ಪರಿಣಾಮವಾಗಿ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಮುಂದಕ್ಕೆ ಬರ್ತದೆ, ಭಾರತೀಯ ಜನತಾ ಪಾರ್ಟಿ ಪ್ರವರ್ಧಮಾನಕ್ಕೆ ಬರ್ತದೆ, ಒಂದು ಅಪಪ್ರಚಾರವನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ. ಅದು ಏನು ಅಂದ್ರೆ, ಬಿಜೆಪಿಯವರು ಸಂವಿಧಾನವನ್ನ ಬದಲಿಸ್ತಾರೆ ಮತ್ತು ರಿಸರ್ವೇಶನ್ ಅನ್ನ ತೆಗಿತಾರೆ ಅಂತ ಹೇಳಿ. ನಾನು ಒಂದು ಮಾತು ಹೇಳ್ತೀನಿ, ದೇಶದ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟು ಅವರ ಪಂಚ ತೀರ್ಥಗಳನ್ನ ಯಾರಾದರೂ ಅಭಿವೃದ್ಧಿ ಮಾಡಿ ಅವನ್ನ ಪಂಚ ತೀರ್ಥ ಕ್ಷೇತ್ರ ಅಂತ ಕರೆದಂತಹ ಪ್ರಧಾನಮಂತ್ರಿ ಇದ್ರೆ ಅದು ಶ್ರೀ ನರೇಂದ್ರ ಮೋದಿ ಅವರು. ಯಾರನ್ನು ವೋಟ್ ಬ್ಯಾಂಕ್ ರಾಜಕಾರಣದಂತೆ ಉಪಯೋಗ ಮಾಡಲಾರದೆ, ಮೊದಲನೇ ಸರ್ತಿ ಅವಕಾಶ ಸಿಕ್ಕಾಗ ನಾವು ರಾಮನಾಥ್ ಕೋವಿಂದ್ ಅನ್ನುವಂತಹ ದಲಿತ ವ್ಯಕ್ತಿಯನ್ನ ನಾವು ರಾಷ್ಟ್ರಪತಿ ಮಾಡಿದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದಕ್ಕೆ ಒಂದು ಅನುಮೋದನೆಯನ್ನ ಕೊಟ್ಟರೆ, ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ಹಿಂದುಳಿದ ಮಹಿಳೆ, ಆ ಮಹಿಳೆಗೆ ರಾಷ್ಟ್ರಪತಿಯನ್ನ ಮಾಡುವುದರ ಮೂಲಕ ದೇಶದ ಒಂದು ದೊಡ್ಡ ಗೌರವವನ್ನು ಕೊಡುವಂತಹ ಕೆಲಸವನ್ನು ಆ ವರ್ಗಕ್ಕೆ ನಾವು ಮಾಡಿದ್ದೇವೆ. ಅನೇಕ ಟ್ರೈಬ್ ಜನ ತಾವು ಇಲ್ಲಿ ಇದ್ದೀರಿ, ಇದನ್ನು ತಾವು ಗಮನಿಸಬೇಕು ಅನ್ನುವಂತಹ ಮಾತು ಹೇಳ್ತೇನೆ ನಾನು. ಸ್ನೇಹಿತರೆ, ನರೇಂದ್ರ ಮೋದಿ ಗ್ಯಾರಂಟಿ ಅಂದ್ರೆ ಆ ಗ್ಯಾರಂಟಿ ಜೀವನದ ಭದ್ರತೆಯ ಗ್ಯಾರಂಟಿ ಅನ್ನುವಂಥದ್ದನ್ನು ತಾವು ನೆನಪಿಡ್ಕೋಬೇಕು. ಈ ದೇಶದೊಳಗ ಭಯೋತ್ಪಾದನೆ ಅತ್ಯಂತ ಕಮ್ಮಿಯಾಗಿ ಆಲ್ಮೋಸ್ಟ್ ಇಲ್ಲ ಅನ್ನುವಂತಹ ಸ್ಥಿತಿಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಮೊದಲನೇದಾಗಿ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರೆ ಅರೆಸ್ಟ್ ಮಾಡಲಿಕ್ಕೆ 8 ದಿವಸ ತೆಗೆದುಕೊಂಡಂತ ಒಂದು ನಾಚಿಗೇಡಿ ಸರ್ಕಾರ ಇಲ್ಲಿ ಕೂತಿದೆ ಸ್ನೇಹಿತರೆ. ಅದೇ ರೀತಿ ಒಂದು ಕಡೆ ಈ ಸ್ಥಿತಿ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಹೇಳ್ತದೆ, ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹಿಷ್ಣುತೆ, ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತಹ ಮಾತು ಹೇಳಿ ಪಾಕಿಸ್ತಾನವನ್ನು ತಹಬಂದಿಗೆ ಇಟ್ರೆ, ಇವತ್ತು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಾಗ ಈ ರಾಜ್ಯದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ಅದು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ. ಅದರ ಮುಚ್ಚಿ ಹಾಕು, ಬಿಸಿನೆಸ್ ರೈವಲರೀಸ್, ಬಿಸಿನೆಸ್ ಸ್ಪರ್ಧೆಯಿಂದ ಆಗಿದೆ ಅಂತ ಹೇಳಿ. ಹಾಗಾಗಿ ಒಂದು ರೀತಿಯಲ್ಲಿ ತುಷ್ಟೀಕರಣದ ಪರಾಕಾಷ್ಠೆಯ ಪರಿಣಾಮ.